ನನ್ನ ನಮಸ್ಕಾರಗಳು. ಶರಣತಿಗಳು. ಜೈ ಸೇವಾಲಾಲ್, ಜೈ ಭೀಮ್, ಜೈ ಭಾರತ್ ಮಾತೆ. ಇವತ್ತು ನಮ್ದು 3ನೇ ಕಾರ್ಯಕ್ರಮ. ಒಂದು ಕಲಬುರ್ಗಿದಾಗ ಆಯ್ತು, ಬೀದರ್ದಾಗ ಆಯ್ತು, ಇವತ್ತು ಯಾದಗಿರಿ. ನಾವು ಯಾದಗಿರಲ್ಲಿ ಇವತ್ತು ವಿಶೇಷ ಸಮಾವೇಶ ಅಂತ ಹೇಳ್ಬೇಕಾಗ್ತದೆ. ಯಾಕಂತಂದ್ರೆ ಯಾದಗಿರಿಯಿಂದ ಗುರುಮಿಟ್ಕಲ್ಲಿಂದ 8 ಬಾರಿ MLA ಆಗಿ 2 ಬಾರಿ MP ಆಗಿ ಹಿಂದುಳಿದವರ ಓಟ್ ತಗೊಂಡು ಬಂಜಾರ ಸಮಾಜದ, ಕೂಲಿ ಸಮಾಜದ, FC ಲೆಫ್ಟ್ ಕಮ್ಯುನಿಟಿ, SC ರೈಟ್ ಕಮ್ಯುನಿಟಿ, ಅತಿ ಹಿಂದೆ ಉಳಿದ ತಾಲೂಕಿನಿಂದ, ಕಾನ್ಸ್ಟಿಟ್ಯೂನ್ಸಿದಿಂದ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರ ಲೆವೆಲ್ ವರೆಗೆ ಮತ್ತು ಮತ್ತೊಮ್ಮೆ ರಾಜ್ಯಸಭಾ ಮೆಂಬರ್ ಆಗಿ ನಿನ್ನೆ ಅವರು ಲೀಡರ್ ಆಫ್ ಅಪೋಸಿಷನ್ ತಗೊಂಡಿದ್ದಾರೆ. ಅಂತ ಆ ಭೂಮಿಯಿಂದ, ಆ ತಾಲೂಕಾ ಜಿಲ್ಲಾದಿಂದ ನಾವು ಮಾತಾಡ್ತಾ ಇದ್ದೀವಿ. ಇವತ್ತು ಇಲ್ಲಿ ನಾವು ಬಹಳ ನೋವಿನಿಂದ ಮತ್ತು ಎದಿ ತುಂಬಿ ನಮಗೆ ಕಂಡಾಗ ನೀರನ್ನು ಬರ್ತಾರೆ. ನಮ್ಮ ಸಮಾಜ ಇವತ್ತು ಬಂಜಾರ ಸಮಾಜ ಅತಿ ಹಿಂದುಳಿದ ಸಮುದಾಯ. ನಮ್ಮ ಸಮುದಾಯ ಕೂಲಿ ಮಾಡ್ಲಿಕ್ಕೆ ಹೈಯೆಸ್ಟ್ ಎಲ್ಲಿಂದ ಹೋಗ್ತಾರೆ ಅಂದ್ರೆ ಇವತ್ತು ಗುರುಮಿಟ್ಕಲ್ದಿಂದ ಹೋಗ್ತಾರೆ, ಇವತ್ತು ಯಾದಗಿರಿದಿಂದ ಹೋಗ್ತಾರೆ. ನಮ್ಮ ಬಂಧುಗಳು ನಾಲಿ ಮ್ಯಾಗ ಮಕ್ಕೋತಾರ, ಗಟರ್ ಮ್ಯಾಗ ಮಕ್ಕೋತಾರ. ಗುಡ್ಸ್ಕಿಲ್ದಾಗರ ಕೊರೋನಾದಾಗ ಅವ್ರಿಗೆ ಎಲ್ಲಿಂದ ಎತ್ತ ಹಾಕಿದ್ರು. ಒಬ್ಬ ದೊಡ್ಡ ರಾಜಕಾರಣಿ ಕೊಟ್ಟ ಈ ನೆಲದ ಮೇಲಿನ ಜನರು ಈ ತೊಂದರೆ ತಗೋತಾ ಇದ್ದಾರೆ. ಇದಕ್ಕಿಂತ ದುರಂತ ಯಾವ್ದು ಇಲ್ಲ ಅಂತ ಅನಿಸ್ತದೆ. ನಾವು ಬಂಧುಗಳ ಗುರುಮಟ್ಕಲ್ದಿಂದ ಒಂದು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿಲ್ಲ ಸಮುದಾಯದವರು. ಯಾವ ರಾಜಕೀಯ ಶಕ್ತಿ ಕೊಟ್ಟಿಲ್ಲ. ಈಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮತ್ತು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆದ್ಮೇಲೆ ನಮ್ಮ ಸಮುದಾಯಗಳಿಗೆ ಹೆಚ್ಚಿನ ತುಳಿತಕ್ಕೆ ಒಳಗಾಗಿದ್ದೀವಿ ನಾವು. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು 7 ಜನದಾಗ 7 ಸಾವಿರ ಹುಟ್ಟರು ಕೂಡ ಗುರುಮಿಟ್ಕಲ್ ಮತ್ತು ನಮ್ಮ ಸಮುದಾಯಗಳಿಗೆ ಮರಿಬಾರದು. ನಾನ್ ಪ್ಲಾನ್ ಮಾಡಿ ಮಾತಾಡ್ಲಿಕ್ಕೆ ನನ್ನ ಹೃದಯದಿಂದ ಮಾತು ಬರ್ಲಿಕ್ಕೆ ನಾವು ಕಣ್ಣಿಲೆ ನೋಡಿವ್. ನಾವು ವರ್ಷಕ್ಕೆ 2-3 ತಿಂಗಳ ಮುಂಬೈಗೆ ಹೋಗ್ತೀನಿ. ನಾನು ಬಹಳ ಸತತವಾಗಿ ನನಗೆ ಕೇಳ್ತಾರೆ, ಯಾಕೆ ಹೋಗ್ತೀನಿ ಮುಂಬೈಗೆ ಹೋಗ್ತೀನಿ. ಅಲ್ಲಿ ಹೋಗಿ ನಮ್ಮ ಜನರ ಸಮಸ್ಯೆ ಹೋಗ್ತೀವಿ. ಅವ್ರು ಸತ್ತಾಗ ಅವ್ರ ಬಾಡಿಗೂ ಇಲ್ಲಿ ಕಳಿಸೋ ವ್ಯವಸ್ಥೆ ನಮ್ಮವ್ರು ಮಾಡ್ತಾ ಇದ್ದಾರೆ. ಈಗ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಒಂದು ಜೀವನ ಮಾಡ್ಲಿಕ್ಕೆ, ಎಲ್ಲರ ಜೊತೆ ನಾವು ಇರ್ಲಿಕ್ಕೆ ಒಂದು ಕಾನ್ಸ್ಟಿಟ್ಯೂಷನ್ ಕೊಟ್ಟರು. ಅದರ ಪ್ರಕಾರ ನಮಗೆ ಇಲ್ಲಿ ರಿಸರ್ವೇಶನ್, SC ರಿಸರ್ವೇಶನ್ ಇತ್ತು. ಒಳ ಮೀಸಲಾತಿ ಮಾಡಿದ್ರು. ಮತ್ತು ನಮ್ಮ ಬಂಜಾರ ಸಮುದಾಯದವರು, ಭೋವಿ ಸಮಾಜದವರು, ಕೊರವೆ ಸಮಾಜದವರು 30 ವರ್ಷದಿಂದ ಒಂದು ಆತಂಕದಲ್ಲಿದ್ದೀವಿ ನಾವು. ಸದಾಶಿವ ಆಯೋಗ ಅಂತ ಹೇಳಿ ಒಂದು ಆಯೋಗ ಹೇರಿದ್ರು ನಮ್ಮ ತಲೆ ಮೇಲೆ. ಅದು ಎಂತ ಆಯೋಗ ಇತ್ತಂತಂದ್ರ ಆ ರಿಪೋರ್ಟ್ ಒಳಗಡೆ ಅಂಶಗಳು ಎಲ್ಲ ಫ್ಯಾಬ್ರಿಕೇಟೆಡ್. ನಾವು ಅದರಲ್ಲಿ ರಿಪೋರ್ಟ್ ಇತ್ತು, ಪೂರಾ ಸ್ಟಡಿ ಮಾಡಿ ಹೋದ್ರದಾಗ ಅದನ್ನ ನಮ್ಮ ತಲೆ ಮೇಲ್ಗೆ ಇಟ್ಟಿ ತೂಗ ಕತ್ತಿ ಇಟ್ಟಿ 341, 342 ಆರ್ಟಿಕಲ್ ಪ್ರಕಾರ ನಮಗೆ ತೆಗೆಯುವಂತ ಒಂದು ಅಂಶನೂ ಇಟ್ಟಿದ್ರಲ್ಲಿ. ಅದನ್ನು ನಿರಂತರ ಹೋರಾಟ ಮಾಡಿ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮನ್ನ ಆಚಿಕೆಲ್ಲ ಎದಿ ತಟ್ಟು ಹೇಳ್ತೀವಿ ನಾವು. ಇವತ್ತು ಬಸವರಾಜ ಬೊಮ್ಮಾಯಿ ಅವರು ಒಂದು ದಿಟ್ಟ ನಿರ್ಣಯ ತಗೊಂಡು 2023ನೇ ಇಸ್ವಿ ಒಂದು ನಿರ್ಣಯ ತಗೊಂಡ್ರು. ಏನ್ ನಿರ್ಣಯ ತಗೊಂಡ್ರು ಅಂದ್ರ, ಈ ಸದಾಶಿವ ಆಯೋಗದಲ್ಲಿ ಇದ್ದಿದ್ದನ್ನು ಒಳ್ಳೇದನ್ನೆಲ್ಲ ತಗೊಂಡಿದೀವಿ ನಾವು. ಇಂಪಾರ್ಟೆಂಟ್ ಅಂಶಗಳು ತಗೊಂಡಿದೀವಿ, ಬೇಕಾಗ್ಲಾರದ್ದು ಬಿಟ್ಟಿವಿ. ಸದಾಶಿವ ಆಯೋಗ ರದ್ದು ಮಾಡಿವಿ ಅಂತ ಹೇಳಿ ಅನೌನ್ಸ್ ಮಾಡಿದ್ದು ಇವತ್ತು ಭಾರತೀಯ ಜನತಾ ಪಾರ್ಟಿ.
ಇವತ್ತು ಕೆಲವರು ನಮ್ಮ ಸಮುದಾಯ ಬಂಜಾರ ಸಮುದಾಯಕ್ಕೆ ಎಸ್ಸಿಯಿಂದ ತೆಗಿಬೇಕಂತೇಳಿ ಕೋರ್ಟಿಗೆ ಹೋಗಿದ್ರು. ಆ ಕೋರ್ಟ್ ಒಂದು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬಂತು, ಈ ಬಂಜಾರ ಕೊರ್ಚಾ ಕುರ್ಮೆ ಬೋವಿ ಸಮಾಜಿಗೆ ಎಸ್ಸಿಯಿಂದ ತೆಗಿಲಿಕ್ಕೆ ಪಿಟಿಷನ್ ಹಾಕ್ಯಾರ, ನಿಮ್ಗೆ ಏನ್ ಒಪಿನಿಯನ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಎಸ್ಸಿ ಕಮಿಷನ್ ಬರೀತ್ ಲೆಟರ್ 2020 ಫೆಬ್ರವರಿ ತಿಂಗಳಲ್ಲಿ. ಆ ಲೆಟರ್ ಬರೆದ ಮೇಲೆ ಆ ಎಸ್ಸಿ ಕಮಿಷನ್ ನಮ್ಮ ಚೀಫ್ ಸೆಕ್ರೆಟರಿ ಕರ್ನಾಟಕ ಎಸ್ಸಿ ಕಮಿಷನ್ ಅವ್ರು ಬರೆದ್ರು. ಆ ಲೆಟರ್ ಅನ್ನ ಕ್ಯಾಬಿನೆಟ್ ಅಲ್ಲಿ ನಮ್ಮ ಚೀಫ್ ಸೆಕ್ರೆಟರಿ ಅವರು ರಿಪ್ಲೈ ಮಾಡಿ, ಅದ್ರ ಲೆಟರ್ ಕಾಪಿ ನನ್ನ ಹತ್ರ ಇದೆ, ನಿಮಗೆ ಬೇಕಾದ್ರೂ ಕೊಡ್ತೀನಿ. ನಾನು ಸವಿಸ್ತಾರವಾಗಿ ಸ್ಟಡಿ ಮಾಡಿ 100 ವರ್ಷದ ಇತಿಹಾಸ ಬರೆದೇ ಇವರಿಗೆ ಮೈಸೂರು ಮಹಾರಾಜರು ಎಸ್ಸಿಯಲ್ಲಿ ಹಾಕಿದ ಕಾರಣಗಳು 4 ಸಮುದಾಯಗಳಿಗೆ, 6 ಸಮುದಾಯಗಳಿಗೆ ಬಂಜಾರ, ಭವ್ಯ, ಕೊರ್ಚ, ಕುರ್ಮ, ಆದಿ ದ್ರಾವಿಡ, ಆದಿ ಕರ್ನಾಟಕ ಈ 6 ಜಾತಿಗೆ ಹಾಕ್ಬೇಕಂತ ಹೇಳಿ 1950 ಪೂರ್ವದಲ್ಲಿ ಇವತ್ತು ಬರೆದು ಕಳಿಸಿದ್ರು. ಅದಕ್ಕೆ ಅವ್ರು ರಿಪ್ಲೈ ಕೊಟ್ರು ಬೊಮ್ಮಾಯಿ ಅವರು, ಇನ್ನು ಈ ಸಮುದಾಯಗಳು ಡೆವಲಪ್ ಆಗಿಲ್ಲ, ನಾವು ಫರ್ಮ್ಲಿ ಹೇಳ್ತೀವಿ ಈ ಜಾತಿಗಳಿಗೆ ರಿಸರ್ವೇಶನ್ ಕಂಟಿನ್ಯೂ ಆಗ್ಬೇಕಂತ ಹೇಳಿ ಮಾಡಿದ್ದು ಇವತ್ತು ಬಸವರಾಜ ಬೊಮ್ಮಾಯಿ ಸರ್ಕಾರ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ಇದು ಯಾಕೆ ಕಾಂಗ್ರೆಸ್ ದವ್ರು ಮಾಡಲಿಲ್ಲ? ಮೊದಲು ಅವ್ರ ಉದ್ದೇಶ ಸರಿ ಇಲ್ಲ. ಈಗ ಒಳ ಮೀಸಲಾತಿ ಬಂತು, ಅದು ಬಂತು. ಇವತ್ತು ಕೆಲವರು ನಾವು 2 ಜಿಲ್ಲೆದಾಗ ಹೋಗಿ ಬಂದಾಗ ಕೆಲವರು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ, ಉರಿ ಹಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇವರು ಒಳ ಮೀಸಲಾತಿ ಬಗ್ಗೆ ಕೆಲವು ಮಾತುಗಳು ಆಡಿದ್ರು. ಒಳ ಮೀಸಲಾತಿ 2018ನೇ ಎಲೆಕ್ಷನ್ ಅಲ್ಲಿ ಎಲ್ಲ ಪತ್ರಕರ್ತರು ನಿಮಗೆ ವಿಶೇಷವಾಗಿ ನಿಮಗೆ ಹೇಳ್ತೀವಿ, ಯಾಕಂದ್ರೆ ನೀವು ಗ್ರೌಂಡ್ ಅಲ್ಲಿ ಇರ್ತೀರಿ, ನಿಮಗೆಲ್ಲಾನೇ ಗೊತ್ತದ. 2000 ಒಳ ಮೀಸಲಾತಿ ಮಾಡಬೇಕು. 2018ನೇ ಇಸ್ವಿ MLA ಎಲೆಕ್ಷನ್ ಪ್ರಣಾಳಿಕೆಯಲ್ಲಿ ಬಿಜೆಪಿ ಅವರು, JDS ಅವರು, ಕಾಂಗ್ರೆಸ್ನವರು 3 ಕಲ್ತಿ ನಾವು ಇಂಟರ್ನಲ್ ರಿಸರ್ವೇಶನ್ ಮಾಡಿದ್ದೀವಿ ಅಂತ ಹೇಳಿ ಪ್ರಣಾಳಿಕೆಯಲ್ಲಿ ಇಟ್ಟಿದ್ರು 2018ನೇ ಇಸ್ವಿಯಲ್ಲಿ. ನಾನು ಅಸೆಂಬ್ಲಿಯಲ್ಲಿದ್ದೆ, ಬೆಳಗಾವಿ ಅಧಿವೇಶನದಲ್ಲೂ ಡಿಸ್ಕಸ್ ಅದು ಮ್ಯಾಟರ್ಗಳು ಇವು. ಎಲ್ಲರ ಮನಸ್ಸಿನಲ್ಲಿ ಒಳ ಮೀಸಲಾತಿ ಕೊಡ್ಬೇಕಂತ ಇತ್ತು. ಇದು ಬಸವರಾಜ ಬೊಮ್ಮಾಯಿ ಅವ್ರಿಗೆ ಗೊತ್ತಿತ್ತು, ಒಳ ಮೀಸಲಾತಿ ಕೊಡ್ಲೆ ಮುಂದೆ ಬಂದೇ ಬರ್ತಂತ ಹೇಳಿ. ಅವಾಗ ಕೆಲವರು ಹೇಳ್ತಾರೆ ಬಸವರಾಜ ಬೊಮ್ಮಾಯಿ ಅವ್ರು ಯಾಕೆ ಒಳ ಮೀಸಲಾತಿ ಕೊಟ್ಟರು ಅಂತ. ಇದು ಕಾರಣ ಎಲ್ಲ. ಇದು ಒಳ ಮೀಸಲಾತಿ ಕೊಟ್ಟಾಗ ಅವರು ನಾಗಮೋಹನ್ ದಾಸ್ ವರದಿ, ಮಾಧವಸ್ವಾಮಿ ರಿಪೋರ್ಟ್ ಕಮಿಟಿ ಮಾಡಿದ್ರು, ಕ್ಯಾಬಿನೆಟ್ ಕಮಿಟಿ. ಸಬ್ ಕಮಿಟಿಯಲ್ಲಿ ಪ್ರಭು ಚವ್ಹಾಣ್ ಅವರು ಆ ಕಮಿಟಿ ಮೆಂಬರ್ ಆಗಿದ್ರು. ನಾನು ಸತ್ಯವಾಗಿ ಹೇಳ್ತೇನೆ, ಇವತ್ತು ಈ ಕಮಿಟಿ ಎಲ್ಲ ಪಾರ್ಟಿದವರಿಗೆ, ಎಲ್ಲ ಸಮುದಾಯದವರಿಗೆ 1 ಸಲ 10 ಸಲ ಕರೆದಿ ಒಪಿನಿಯನ್ ತಗೊಂಡು ಥರೋ ಸ್ಟಡಿ ಮಾಡಿ 4 ಲಕ್ಷ ಪಾಪ್ಯುಲೇಷನ್ 1 ಪಾಯಿಂಟ್ ಅಂತ ಹೇಳಿ ನಮಗೆ ಇವತ್ತು ರಿಸರ್ವೇಶನ್ ಕೊಟ್ರು. ಏನ್ ಕೊಟ್ರು ಅಂತಂದ್ರೆ 4.5% ಫಾರ್ ಬಂಜಾರ, ಕೊರ್ಚಾ, ಕೊರ್ಮ ಅಂಡ್ ಬೋವಿ ಸಮಾಜ್, 6% ಫಾರ್ ಲೆಫ್ಟ್ ಕಮ್ಯುನಿಟಿ, 5.5 ಫಾರ್ ರೈಟ್ ಕಮ್ಯುನಿಟಿ, 1% ಫಾರ್ ಅಲೆಮಾರಿ. ಇದು ಕೊಟ್ಟ ಮೇಲೆ 24 ಮಾರ್ಚ್ 2023 ಇಸ್ವಿ ಇವತ್ತು ನಾನು ಘಂಟಾಘೋಷವಾಗಿ ಹೇಳ್ತೇನೆ, ನಮ್ಮ ಕ್ಷೇತ್ರದಲ್ಲಿ, ನನ್ನ ಮಗನ ಕ್ಷೇತ್ರದಲ್ಲಿ, MLA ಅವಿನಾಶ್ ಜಾಧವ್ ಕ್ಷೇತ್ರದಲ್ಲಿ, ಪ್ರಭು ಚವ್ಹಾಣ್ ಅವ್ರ ಕ್ಷೇತ್ರದಲ್ಲಿ, ಚಂದ್ರಲಮಾಣಿ ಅವ್ರ ಕ್ಷೇತ್ರದಲ್ಲಿ, ಮಣಿಕಂಠ ಕ್ಷೇತ್ರದಲ್ಲಿ ಕಾಂಗ್ರೆಸ್ನವ್ರು ನಮ್ಮ ಸಮುದಾಯದವರು ಕೆಲವರು ಅಪಪ್ರಚಾರ ಶುರು ಮಾಡಿದ್ರು. ಏನಂದ್ರ SCಯಿಂದ ನಿಮ್ಮ ಸಮಾಜಕ್ಕೆ ತೆಗಿದಾರ, ಇವೆಲ್ಲ ಹೇಳಿ ಸುಳ್ಳು ಸುದ್ದಿ ಎಬ್ಬಿಸಿ ಬಹಳಷ್ಟು ಏಜೆಂಟ್, ಪ್ರೈವೇಟ್ ಏಜೆಂಟ್ಗಳನ್ನು ಕಳಿಸಿ ಮಹಾರಾಷ್ಟ್ರದಿಂದ ಅಲ್ಲಿಂದ ಬಂದೆ ಒಂದು ದೊಡ್ಡ ಸುಳ್ಳು ಸುದ್ದಿ ಹಬ್ಬಿಸಿ ನಮಗ್ ಶಕ್ತಿ ಇತ್ತು, ಜನರಿಗೂ ನಮ್ಮಗೆ ವಿಶ್ವಾಸ ಇತ್ತು,
ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ 4 MLA ನಮ್ಮವ್ರು ಗೆದ್ರು. ಆದ್ರೆ ಇದರ ಪ್ರಭಾವದಿಂದ ಪ್ರತಿಯೊಬ್ಬರಿಗೆ ಗೊತ್ತದ, ಇವತ್ತು ಕರ್ನಾಟಕದ 224 MLA ಗೊತ್ತದ ಕಾಂಗ್ರೆಸ್ ಪಾರ್ಟಿ ಗೆದಿಲಿಕ್ಕೆ ಇದು ಸುಳ್ಳು ಸುದ್ದಿ ಎಬ್ಬಿಸಿ ಇವತ್ತು ಅಪಪ್ರಚಾರ ಮಾಡಿ ನಮ್ಮ ವೋಟ್ಗಳು ಇವತ್ತು ಡಿವೈಡ್ ಮಾಡಿ ಕಾಂಗ್ರೆಸ್ ಸರ್ಕಾರ ಇವತ್ತು ರೂಲಿಗೆ ಬಂತು. ಅದು ಬಂದ ಮೇಲೆ ನಮ್ಮ ಮಾಧವಸ್ವಾಮಿ ರಿಪೋರ್ಟ್ ಬಿಟ್ರು, ಅವರು ನಾಗಮೋಹನ್ ದಾಸ್ ಕಮಿಟಿ ಕೂಡಿಸಿದ್ರು. ನಾಗಮೋಹನ್ ದಾಸ್ ಒಬ್ಬರು ಜಡ್ಜ್ ಅವರು, ಅದನ್ನು ಕೆಲವರು ಕ್ವಶನ್ ಮಾಡ್ತಾರೆ, ಯಾಕೆ ನೀವು ಸುಮ್ಮನೆ ನಾಗಮೋಹನ್ ದಾಸ್ ಅವರಿಗೆ ನಾವು ಬಹಳಷ್ಟು ಮಂದಿ ಎಲ್ಲಾ ಸಮುದಾಯದವರು ಭೇಟಿಯಾದ್ವಿ, ನಮ್ಮ ಪ್ರಾಬ್ಲಮ್ಗಳು ಹೇಳಿದ್ವಿ, ಸಮಸ್ಯೆಗಳು ಹೇಳಿದ್ವಿ, ಅವರು ಅರ್ಥ ಮಾಡ್ಕೊಂಡ್ರು. ಅವರು ತಮ್ಮ ನಾಗಮೋಹನ್ ದಾಸ್ ಅವರು ಎಲ್ಲರಿಗೂ ಸಮಯ ಕೊಟ್ಟು ಮಾತು ಕೇಳಿ ಎಲ್ಲ ವಿಶ್ಲೇಷಣೆ ಮಾಡಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನ್ ಬಂತು, ಒಳ ಮೀಸಲಾತಿ ಮಾಡ್ಬೋದು ಅಂತೇಳಿ ಜಡ್ಜ್ಮೆಂಟ್ ಬಹಳ ದೊಡ್ಡದ, ಅದ್ರ ಬಗ್ಗೆ ನಾವು ಮಾತಾಡಲ್ಲ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಡ್ತು. ಅದು ಆದ್ಮೇಲೆ ಅದರ ಪ್ರಕಾರ ನಾವು ರಿಸರ್ವೇಶನ್ ಕೊಡ್ಬೇಕಂತ ನಾಗಮೋಹನ್ ದಾಸ್ ವರದಿ, ನಾಗಮೋಹನ್ ದಾಸ್ 1 ಮ್ಯಾನ್ ಕಮಿಷನ್ ಕೂದ್ರು. ಆ 1 ಮ್ಯಾನ್ ಕಮಿಷನ್ ನಾವೆಲ್ಲರೂ ಭೇಟಿಯಾದ್ವಿ. ನಾ ಹೇಳ್ತೀನಿ, ಇಲ್ಲಿ ಗುರುಮಿಟ್ಗಲ್ದಲ್ಲಿ ನಾ ಅವಾಗ ಬಂದಿದ್ದೆ. ನಾನು ಒಂದು ಕೆಲವು ಊರಿಗೆ ಹೋದೆ, ತಾಂಡಾಕ್ ಹೋದೆ, ಸರ್ವೆ ಸರಿಯಾಗಿಲ್ಲ, ಟ್ರೈನ್ ಟೀಚರ್ಗಳು ಇರಲಿಲ್ಲ, ಅವ್ರ ಗ್ಯಾಜೆಟ್ಗಳು ಸರಿ ಇರಲಿಲ್ಲ, ಅವರಿಗೆ ಮಾಹಿತಿ ಹೆಂಗ್ ತಗೊಳ್ಬೇಕು ಕನ್ಫ್ಯೂಷನ್ ಅಲ್ಲಿ ಇದ್ರು. ನಮ್ಮ ಸಾವಿರಾರು ಜನರು ನಮ್ಮ ಮೈಗ್ರೆಂಟ್ ಲೇಬರ್ ದುಡಿಲಿಕ್ಕೆ ಹೋಗಿದ್ರು. ಅಂತ ಸಮಯದಲ್ಲಿ ಸರ್ವೆ ಮಾಡಿ ಅದರಲ್ಲಿ ಕೆಲವರು ಬ್ಯಾಸ್ಟ್, ಕೆಲವರು ಅಲ್ಲಿ ಜಾತಿಯಲ್ಲಿ ಕಾಂಪಿಟೇಷನ್ ಆಗಿ ಅಲ್ಲಿ ಸ್ವಲ್ಪ ಗೊಂದಲ ಉಂಟು ಮಾಡಿ ಸರ್ವೆ ಮಾಡಿದ್ರು. ನಾವು ಪ್ರೊಟೆಸ್ಟ್ ಮಾಡಿದ್ವಿ, ಕೆಲವರು ಸಸ್ಪೆಂಡ್ ಆದ್ರು. ಅದು ಆದ್ಮೇಲೆ ರಿಪೋರ್ಟ್ 2-3 ಸಲ ಪೋಸ್ಟ್ಪೋನ್ ಆಗಿ ರಿಪೋರ್ಟ್ ರೆಡಿ ಆಯ್ತು. ಆ ರಿಪೋರ್ಟ್ ಪ್ರಕಾರ ನಮ್ಮ ನಾಗಮೋಹನ್ ದಾಸ್ ವರದಿ ಪ್ರಕಾರ ಇವ್ರು ಹೇಳ್ತಾರ, ಅವರು ಕ್ಲಾಸಿಫಿಕೇಶನ್ ಮಾಡಿದ್ರು. ನಮ್ಮ ಬೊಮ್ಮಾಯಿಯವರು 15% ಇಂದ 17% ಮಾಡಿದ್ರು. 17 ನಮ್ಮ SCಗೆ ಮಾಡಿದ ಮೇಲೆ ನಮಗೆ ಅವ್ರ ನೋಟಿಫಿಕೇಶನ್ ಆಯ್ತು, ನಮ್ಮ ಅಡ್ಮಿಷನ್ಗಳು ಅದ್ರ ಪ್ರಕಾರ ಆದವು. ಈಗ ಇವರು ನಾಗಮೋಹನ್ ದಾಸ್ ಅವರು ವರದಿ ಸಬ್ಮಿಟ್ ಮಾಡಿದ್ಮೇಲೆ ಆ ನಾಗಮೋಹನ್ ದಾಸ್ ವರದಿ ಪೂರ ಅವರು ತಗೋಲಿಲ್ಲ. ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಅವ್ರ ಸರ್ಕಾರ ಆ ವರದಿ ಎಷ್ಟು ಅಂಶಗಳು ತಗೊಂಡರೋ ಗೊತ್ತಿಲ್ಲ, ಬಿಟ್ಟಿಲ್ಲ. ಅವರು ಬ್ಯಾರೆ ನ್ಯಾಯ ಮಾಡಿದ್ರು. ಏನ್ ನ್ಯಾಯ ಮಾಡಿದ್ರಂದ್ರ, ಅವ್ರ ಉದ್ದೇಶ ಏನಪ್ಪ ಅಂತಂದ್ರ, ಅವ್ರ ಉದ್ದೇಶ ಒಂದೇ, ಕಾಂಗ್ರೆಸ್ ಅವ್ರ ವೋಟ್ ಹೆಂಗ್ ತಗೋಬೇಕು, ನಮ್ಮ ಕೆಲವರು ನಮ್ಮ ಸಮುದಾಯ ನಾಯಕರು, ನಮ್ಮ ಕಾಂಗ್ರೆಸ್ದಾಗ ಇರೋ ನಮ್ಮ ಸಮುದಾಯ ಬೇರೆ ಬೇರೆ ಸಮುದಾಯ ನಾಯಕರು ಹೇಳಿದ್ರು, ಸರ್ ಬಿಜೆಪಿಯವರು ಬೊಮ್ಮಾಯಿಯವರು 4.5% ಕೇವಲ 4 ಜಾತಿ ಕೊಟ್ಟಾರ. ಒಂದ್ ವೇಳೆ ನೀವು ಇವ್ ಕೊಡ್ಲಿಲ್ಲ ಅಂದ್ರ ನಮಗ್ ರಮಣರು ವೋಟ್ ಹಾಕಲ್ಲ, ಬಿಜೆಪಿಗೆ ಹಾಕ್ತಾರೆ. ನೀವು ಆ 4.5 ರಿಟರ್ನ್ ಮಾಡಬೇಕು ಅಂತ ಹೇಳಿದ್ರು. ನೋಡ್ರಿ, IAS ಆಫೀಸರ್ ಇರ್ತಾರ, ತಲೆ ಇರ್ತಾವ, ಉಪಯೋಗ ಮಾಡ್ಕೋತಾರ, ಮ್ಯಾನಿಪುಲೇಟ್ ಮಾಡ್ತಾರ. ಅವರು ಅಂದ್ರ ಮಾರ್ಕೆಟ್ನಾಗ ಹೆಂಗ್ ಸಾಮಾನು ಮಾರ್ತಾರಲ್ಲ, ಟೇಕ್ ಒನ್ ಬೈ ಒನ್ ಫ್ರೀ ಅಂತ ಅಂತಾರಲ್ಲ, ಹಂಗ ಏನ್ ಮಾಡಿದ್ರು, ಆ 4.5 ಅದು ತಲೆಗೆ ಇಟ್ಕೊಂಡೆ ಅವ್ರು ನಮಗ 5% ಕೊಟ್ರು. 5, 5, 6 ರೈಟ್, 6 ಲೆಫ್ಟ್, 5 ನಮಗ್ ಹೆಂಗ 5 ಅಂತಂದ್ರ, ನಮಗ್ ಕೇವಲ 4 ಜಾತಿಗೆ, 4 ಕಮ್ಯುನಿಟಿಗೆ 4.5% ಇತ್ತು. ಈ 4 ಕಮ್ಯುನಿಟಿಯಲ್ಲಿ 59 ಕಮ್ಯುನಿಟಿ ಸೇರಿಸಿ, 51 ಅಂದ್ರೆ ಒಂದು ತಗೊಂಡ್ರು, ಅಲ್ಲಿ ಮಾರಿದ್ದಿದ್ರೆ ಹಾಕ್ಬಿಟ್ರು. ನಮಗ ಒಂದು ಸೇರಿಸಿ 4.5 ಮಂದಿ ಹೇಳಕ್ಕೆ 5 ಕೊಟ್ಟಿವಿ ಹೇಳಲಿಕ್ಕೆ ಇದು ಕನ್ಫ್ಯೂಷನ್ ಮಾಡಿದ್ರು.
63 ಜಾತಿಗೆ 5% ಅಂತ ಮಾಡಿ ಇದು ಮಾಡಿದ್ರು. ಇದು ಯಾವ ಸಮುದಾಯ ನಾ ಹೇಳ್ತೀನಿ, ಲೆಫ್ಟ್ ಖುಷಿ ಇಲ್ಲ, ರೈಟ್ ಖುಷಿ ಇಲ್ಲ, ನಾವು ಖುಷಿ ಇಲ್ಲ. ಯಾಕಂದ್ರೆ ಅದರಲ್ಲೇ ಬಹಳಷ್ಟು ಗೊಂದಲ ಇವೆ. ಇದು ಎಲ್ಲ ಆದ್ಮೇಲೆ ಮತ್ತೆ ಒಂದು ಆರ್ಡರ್ನು ಮಾಡಿದ್ರು, ಜಿಯೋನು ಮಾಡಿದ್ರು, ನೌಕರಿನು ಎಂಪ್ಲಾಯ್ಮೆಂಟ್ನು ಅದ್ರ ಬೇಸಿಸ್ ಮೇಲೆ ಕರೆದ್ರು. ಮತ್ತೆ ಯಾವ್ದೋ ಕೋರ್ಟ್ ಇಶ್ಯೂ ತಗೊಂಡೆ ನಮ್ಮ ರಿಸರ್ವೇಶನ್ 17 15ಕ್ಕೆ ರಿಡ್ಯೂಸ್ ಮಾಡಿ ಇನ್ನೊಂದು ಮತ್ತೆ ಚಾಲು ಮಾಡಿದ್ರು. ಅದರದಾಗ 5.25 5.25 ಲೆಫ್ಟ್, 5.25 ರೈಟ್, ಆಮೇಲೆ 4.25 ನಮ್ಮ ಜಾತಿ, ನಮ್ಮ ಕಮ್ಯುನಿಟಿ 4.25ದಾಗ ಏನ್ ಮಾಡಿದ್ರ ಅಂದ್ರ ಇದ್ರದಾಗ 20% ನಾವು 59 ಜಾತಿ ಕೊಡ್ಬೇಕು ಕಂಪಲ್ಸರಿ. ಈ 59 ಜಾತಿಗೆ 20% ಕೊಡ್ಬೇಕು. ಅದು ಬಿಟ್ಟ ಮೇಲೂ ಇವು 59 ಜಾತಿ ಬಾಕಿದಾಗ್ನು ತಗೋಬಹುದು. ಏನಂತ ಪಿಕ್ಚರ್ ಇನ್ ಪಿಕ್ಚರ್, ಇಂಟರ್ನಲ್ ರಿಸರ್ವೇಶನ್ ಮಾಡಿದ್ರು. ಇವತ್ತು ಯಾದಗಿರ್, ಗುಲ್ಬರ್ಗ, ಬೀದರ್ ನಾ ಮಾತಾಡಲ್ಲ, ನಾವು ಎಜುಕೇಶನ್ ಕಡೆಯಾಗಿ ಹೋದಿವಿ. ಇವತ್ತು ಈ ನಮ್ಮ ಭಾಗಕ್ಕೆ ಯಾವುದೋ ರಿಸರ್ವೇಶನ್ ಇಲ್ಲ. ಇವತ್ತು ಕೆಲವರು ಮುರಾರ್ಜಿ ಸ್ಕೂಲು, ಕಿತ್ತೂರು ಚೆನ್ನಮ್ಮ ಸ್ಕೂಲು, ಅಲ್ಲಿ ಇಲ್ಲಿ ಸೀಟಿಗೆ ಹೋಗ್ಲಿಕ್ಕತ್ತಾರ. ಆಲ್ರೆಡಿ ಇನ್ನ ಅಲ್ಲಿ ಜಿಯೋ ಆಗಿದ್ದಲ್ಲ, ಏನಾಗಿದ್ದಿಲ್ಲ, ಮೇಲೆ ಡಿಸಿಷನ್ ಆಗಿದ್ದಿಲ್ಲ. ಆ ಸರ್ಟಿಫಿಕೇಟ್ ABC ಕ್ಯಾಟಗರಿ ಮಾಡಿದ್ರು. ಆ C ಕ್ಯಾಟಗರಿ ಕೊಟ್ಟೆ ನಮಗ ಘೋರ ಅನ್ಯಾಯ ಮಾಡ್ಯಾರ. ಇವತ್ತು ಕಾಂಗ್ರೆಸ್ ಸರ್ಕಾರ ಏನಪ್ಪ ಈ ಗಿಮಿಕ್ ಮಾಡ್ಲಿಕ್ಕತ್ತಾರ. ದೇ ಕ್ಯಾನ್ ಫೂಲ್ ಜಾನ್ ಎಫ್ ಕೆನಡಿ ಹೇಳ್ದಂಗ, ಯು ಕ್ಯಾನ್ ಫೂಲ್ ಸಮ್ ಪೀಪಲ್ ಸಮ್ ಟೈಮ್, ನಾಟ್ ಆಲ್ ದ ಪೀಪಲ್ ಆಲ್ ದ ಟೈಮ್. ಅದಕ್ಕೆ ನಮ್ಮ ಸಮಾಜಕ್ಕೆ ನಿಮಗ್ ಗೊತ್ತದ ಜಾಗೃತ ಆಗ್ಬೇಕಾಗ್ತದೆ. ನಾವು ವಸ್ತು ಸ್ಥಿತಿ ಹೇಳ್ಬೇಕಾಗ್ತದೆ. ಅವ್ರಿಗೆ ನಾವು ಸುಳ್ಳು ಹೇಳಲ್ಲ. ವಸ್ತು ಸ್ಥಿತಿ ಹೇಳಲಿಕ್ಕೆ ಇವತ್ತು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಾವು ಎದಿ ತಟ್ಟು ಹೇಳ್ತೀವಿ. ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಾವು ಇವತ್ತು ಕರ್ನಾಟಕದ ಎಲ್ಲ ಜಿಲ್ಲೆಯಲ್ಲಿ 3 ತಂಡ ಮಾಡಿ ನಾವು ಜನರಿಗೆ ಜಾಗೃತಿ ಮಾಡ್ಲಿಕ್ಕೆ ಬಂದೀವಿ. ನಾವು ಅವರಿಗೆ ಸುಳ್ಳು ಹೇಳಲಿಕ್ಕೆಲ್ಲ, ಕನ್ಫ್ಯೂಸ್ ಮಾಡ್ಲಿಕ್ಕೆಲ್ಲ, ಏನ್ ಸಿಚುವೇಶನ್ ನಡೆದ ಹೆಂಗ್ ಆಗ್ಬೇಕಂತ ಹೇಳಿ ಅದು ಹೇಳಿಕ್ ಬಂದೀವಿ. ಅದಕ್ಕೆ ತಮ್ಮ ಕೈ ಜೋಡಿಸಿ ವಿನಂತಿ ಮಾಡ್ತೀವಿ. ನೀವು ಇದನ್ನ ಫ್ಯಾಕ್ಟ್, ನಾ ಹೇಳಿದೆಲ್ಲ ಫ್ಯಾಕ್ಟ್ ಅದ, ಎವಿಡೆನ್ಸ್ ನಮ್ಮ ಹತ್ರ ಅವ. ಇದನ್ನ ನೀವು ಬಿತ್ತರಿಸಬೇಕು. ನಿಮ್ಮ ಮುಖಾಂತರ ಜನರಿಗೆ ಅವೇರ್ನೆಸ್ ಆಗ್ಬೇಕು. ಇಲ್ಲಿ ಇದು ಪ್ರೆಸ್ ಮೀಟ್ ಆದ ಕೂಡಲೇ ನಾವು ಒಂದು ಸಮಾವೇಶ ಇಟ್ಟಿವಿ. ಅಲ್ಲಿ ಬಹಳ ಜನರು ಬರ್ತಾರೆ. ಅಲ್ಲಿನೂ ತಾವು ಬರಬೇಕು. ಅಲ್ಲಿ ತಾವು ಅಲ್ಲಿ ನೋಡಿ ಈ ಮಾತನ್ನ ಸ್ವಲ್ಪ ನಮ್ಕಿಂತ ಜಾಸ್ತಿ ಸೌತ್ ಕರ್ನಾಟಕ ಏಕ್ ಲೋಹಾರ್ ಅಂತ ಹೇಳ್ತಾರೆ. ನಾವು 100 ಮಂದಿ ಇದ್ರು ನೀವು ಒಬ್ಬರೇ ಇದನ್ನ ಎಲ್ಲಾ ಕಡೆ ಹೇಳ್ಬಹುದು. ಅದಕ್ಕೆ ನೀವು ಇದನ್ನ ಜನರಿಗೆ ತಲುಪಿಸ್ಬೇಕಂತ ಹೇಳಿ ಕೈ ಜೋಡಿಸಿ ವಿನಂತಿ ಮಾಡಿ ನಾನು 2 ಮಾತು ಮುಗಿಸ್ತೀನಿ.